ಟ್ರೈಲರ್ ನೋಡಿದಾಗ ನನಗೆ ಮಳೆ ಬಂತು ಮಳೆ ಸಿನಿಮಾ ನೆನಪಾಯಿತು. ಅರ್ಜುನ್ ಸರ್ಜಾ ಅವರ ಸಿನಿಮಾದಲ್ಲಿ ಅವ್ರು ಆ್ಯಕ್ಟ್ ಮಾಡಿರೋ ಸಿನಿಮಾದಲ್ಲಿ ಕೆರೆನಲ್ಲಿ ಈ ಥರ ಮೊಸಳೆ ಇರುತ್ತೆ, ಅದು ಊರವ್ರನ್ನೆಲ್ಲ ಇದು ಮಾಡ್ತಾ ಇರುತ್ತೆ. ಮಕ್ಳಿಗೆ ಜಾಸ್ತಿ, ನಾನು ಅವಾಗ ಮಕ್ಳಿಗೆ ಜಾಸ್ತಿ ಕನೆಕ್ಟ್ ಆಗುತ್ತೆ ಮೊಸಳೆ ಇರೋದ್ರಿಂದ. ಸೊ ನಿಮ್ಮ ಮಗು ಏನಾದರೂ ಈ ಟ್ರೈಲರ್ ಏನಾದರೂ ನೋಡಿ ಮೊಸಳೆ ಏನಾದರೂ ಕನೆಕ್ಟ್ ಆಯ್ತಾ? ಯಾಕಂದರೆ ಪ್ರಾಣಿಗಳಂದರೆ ತುಂಬಾ ಇಷ್ಟ ಇರುತ್ತೆ. ಐ ನೋ ಆಬ್ವಿಯಸ್ಲಿ. ಇನ್ಫ್ಯಾಕ್ಟ್ ಈಗ ನಾನು ಶೂಟಿಂಗ್ ಹೋಗೋದಾದರೆ, ಈ ಥರ ಪ್ರಮೋಷನ್ಸ್ಗೆ ಬರೋದಾದರೆ ಅವನಿಗೆ ಹೇಳಬೇಕಾಗತ್ತೆ ನಾನು ಶೂಟಿಂಗ್ ಹೋಗಬೇಕು. ಬಟ್ ಶೂಟಿಂಗಿಗೂ ಕರ್ಕೊಂಡು ಹೋಗ್ತೀನಿ. ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಗೆ ನಾನೀಗ ಟೈಮ್ ಹೆಚ್ಚು ಕಮ್ಮಿ ಆಗುತ್ತೆ, ಪ್ರೆಸ್ ಮೀಟ್ ಅಂದರೆ ಲೇಟ್ ಆಗುತ್ತೆ. ಸೊ ಹಾಗಾಗಿ ಅವ್ನಿಗೊಂದು ಚೂರು ಗೊತ್ತು ಇದು ತಪ್ಪು, ಬಟ್ ಭಯ ಹುಟ್ಟಿಸ್ಬಿಟ್ಟಿದ್ದೀನಿ. ಮೊಸಳೆ ಇರುತ್ತೆ ನಮ್ಮ ಶೂಟಿಂಗಲ್ಲಿ, ಬರಬಾರ್ದು, ಅದು ಬಂದು ಕಚ್ಚುತ್ತೆ ಅಂತ. ಅಮ್ಮ ನೀನು ಮೊಸಳೆ ಶೂಟಿಂಗ್ ಹೋಗ್ತಿದ್ಯಾ? ಹ್ಞೂ ಕಂದ, ಮೊಸಳೆ ಶೂಟಿಂಗ್ ಹೋಗ್ತಿದ್ದೀನಿ, ಅಮ್ಮಮ್ಮ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡಿರು. ಸೊ ಎಲ್ಲೋ ಒಂದು ಕಡೆ ನಮ್ಮ ಒಂದು ಅನುಕೂಲಕ್ಕೆ ಕೆಲವೊಂದು ಸಲ ಈ ಥರ ಅನ್ನೆಸೆಸರಿ ಸುಳ್ಳು ಹೇಳಬೇಕಾಗತ್ತೆ ಮದರ್ಸ್ಗೆ. ಬಟ್ ಅವನಿಗೆ ಇದೆಲ್ಲ ಗೊತ್ತಿದೆ. ಶೂಟಿಂಗ್ ಭಯ, ಅಲ್ಲೆಲ್ಲ ಹೇಗೆ ಶೂಟ್ ಮಾಡ್ತಾರೆ, ಡಬ್ಬಿಂಗ್ ಏನು, ಬಿಕಾಸ್ ಅವನಿಗೆಲ್ಲ ಕಡೆ ಕರ್ಕೊಂಡು ಹೋಗಿದ್ದೀನಿ ನಾನು. ಈ ಸೆಟ್ಟಲ್ಲೂ ಬಂದಿದ್ದಾನೆ, ಶೂಟಿಂಗಿಗೆ ಬಂದಿದ್ದಾನೆ. ಸೊ ಹಿ ನೋಸ್ ನಾನು ಏನು ಅನ್ನೋದು ಎಲ್ಲೋ ಒಂದು ಕಡೆ ಗೊತ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ವಿಜಯ್ ರಾಘವೇಂದ್ರ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು ನೀವು ಹೇಳ್ತಾ ಇದ್ದೀರಿ, ಅವ್ರ ಜೊತೆ ಆ್ಯಕ್ಟ್ ಮಾಡೋದು ತುಂಬಾ ಇಷ್ಟ ಆಯಿತು, ಈಗ ಸಿಕ್ಕಿದೆ ಅಂತ ಹೇಳ್ಬಿಟ್ಟು. ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಶೂಟ್ ಮಾಡಿದಂಥ ಅನುಭವ ಡೈರೆಕ್ಟರ್ ಹೇಳ್ತಾ ಇದ್ರು. ವಿಜಯ್ ರಾಘವೇಂದ್ರ ಸರ್ಗೆ ಎಷ್ಟು ಅಂದರೆ ಫ್ಯಾನ್ ಫಾಲೋಯಿಂಗ್ ಅಲ್ಲಿ ಇದ್ರು ಅಂದರೆ, ಅಫ್ಕೋರ್ಸ್ ದೊಡ್ಡ ಮನೆಯವರು ಅಂದರೆ ಅಲ್ಲಿ ಅದು ಬೆಲ್ಟ್ ಉತ್ತರ ಕರ್ನಾಟಕ, ತುಂಬಾ ಫ್ಯಾನ್ ಫಾಲೋಯಿಂಗ್ ಇರುತ್ತೆ. ಸೊ ಆ ಎಕ್ಸ್ಪೀರಿಯನ್ಸ್ ಎಲ್ಲ ಯಾವ ಥರ ಇತ್ತು ಉತ್ತರ ಕರ್ನಾಟಕದಲ್ಲಿ? ಮತ್ತು ನೀವು ಮತ್ತು ಹುಬ್ಳಿ ಹುಡುಗಿ, ಸೊ ನಿಮ್ಮನ್ನು ತುಂಬ ಇಷ್ಟಪಡ್ತಿರ್ತಾರೆ, ಹೇಗಿತ್ತು ಆ ಒಂದು ಅನುಭವ ಅಂತ? ಐ ಥಿಂಕ್ ಉತ್ತರ ಕರ್ನಾಟಕದವ್ರದ್ದು ತುಂಬ ಎಕ್ಸ್ಪ್ರೆಸಿವ್ ಇದ್ದಾರೆ. ಅಂದರೆ ಮನಸ್ಸಲ್ಲಿ ಕಲ್ಮಶ ಇಲ್ಲ, ಕೋಪ ಬಂತ ರೊಚ್ಚಿಗೆ ಬಾಯಿಗೆ ಬಂದಂಗೂ ಮಾತಾಡ್ತಾರೆ ಹೊರತು ಪ್ರೀತಿ ಬಂದರೆ ಅಷ್ಟೇ ಪ್ರೀತಿ ತೋರಿಸ್ತಾರೆ. ಸೊ ಆ ಬೆಲ್ಟೇ ಹಾಗೆ. ಸೊ ನಿಷ್ಕಲ್ಮಶ ಪ್ರೀತಿ ಅಲ್ಲಿದು. ಆ್ಯಂಡ್ ನಾನು ಯಾವಾಗಲೂ ಅಲ್ಲಿ ಹೋದರೆ, ಇವತ್ತಿಗೂ ನಾನು ಅವಾಗವಾಗ ಹುಬ್ಳಿಗೆ ಹೋಗ್ತಾ ಇರ್ತೀನಿ, ಸಿದ್ಧಾರೂಢ ಮಠಕ್ಕೆ ಹೋಗ್ತಿರ್ತೀನಿ, ಹಾವೇರಿಲಿ ಕದ್ರಮಳ್ಳಿಗೆ ಹನುಮಪ್ಪಂಗೆ ಹೋಗ್ತಿರ್ತೀವಿ. ಸೊ ಅಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇಲ್ದೇ ಪ್ರೀತಿ ಕೊಡ್ತಾರೆ. ಬಾರ್ವಾ ಮನೆಗೆ ಬಾರ್ವಾ, ಮನೆಯಕ್ಕೆ ಹಂಗೆ ವೆಲ್ಕಮ್ ಮಾಡ್ತಾರೆ. ಸೊ ಅದು ಗೊತ್ತಾಗುತ್ತೆ ಅಲ್ವಾ? ಸೊ ವೆನೆವರ್ ಯು ಟಾಕ್ ಟು ಸಮ್ ಒನ್ ಗೊತ್ತಾಗುತ್ತೆ ಅವರ ಎಲ್ಲೋ ಒಂದು ಕಡೆ ಅವರ ಇಂಟೆನ್ಷನ್ಸ್ ಆಗಲಿ ಅಥವಾ ಅವ್ರ ಪ್ರೀತಿ ಆಗಲಿ ಎಷ್ಟು ಪರ್ಸೆಂಟೇಜ್ ನಿಜ ಇದೆ ಅಂತ. ಬಟ್ ನೀವು ಆ ಬೆಲ್ಟಿಗೆ ಹೋದರೆ 100ಕ್ಕೆ 100 ಸತ್ಯ. ಅವ್ರು ಬಂದು ಭಾವ ರೊಟ್ಟಿ ತಿನ್ನಿಸ್ತೇನಂದ್ರೆ ಹೋಗಿ ರೊಟ್ಟಿ ತಿನ್ನಬೇಕು. ಒಂದು ಚೂರು ಬರ್ತದ್ರಿ, ನಮ್ಮ ಅವ್ವಾರು ಮಾಡ್ತಾರೆ ಮಸ್ತ್. ನಾವು ಎಲ್ಲೋ ಒಂದು ಕಡೆ ಈಗ ಕಲಿಯಾಕತ್ತೇವಿ. ಬಟ್ ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ. ಬಟ್ ರೊಟ್ಟಿ ಸಖತ್ತಾಗಿ ತಿಂತೀನಿ. ಈಗ ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು. ನೀವು ಕೂಡ ಬದಲಾಗಿದ್ದೀರ ಅಂತ ಅನಿಸುತ್ತೆ ಸ್ವಲ್ಪ. ಸೊ ಆದರೆ ನಿಮ್ಮ ಹೇರ್ ಸ್ಟೈಲ್ ಮಾತ್ರ ಬದಲಾಗೇ ಇಲ್ಲ. ಅದೇ ಕ್ಯೂಟ್ ಫೇಸ್ಗೆ ಅದೇ ಹೇರ್ ಸ್ಟೈಲು ತುಂಬ ವರ್ಷಗಳಿಂದ. ಸೊ ಅಷ್ಟು ಇಷ್ಟನಾ ಮಯೂರಿಗೆ? ಅದರ್ವೈಸ್ ಬೇರೆ ಚೇಂಜ್ ಮಾಡೋದಕ್ಕೆ ಇಷ್ಟ ಇಲ್ವಾ ಅಂತ? ಐ ಡೋಂಟ್ ನೋ, ಎಲ್ಲೋ ಒಂದು ಕಡೆ ಅದು ರೂಢಿ ಅನ್ನೋದು ಹೇಳ್ತಾರಲ್ಲ. ಸೊ ತುಂಬ ಚಿಕ್ಕ ವಯಸ್ಸಿಂದ ಐ ಹ್ಯಾವ್ ಹ್ಯಾಡ್ ದಿಸ್. ಸೊ ಇನ್ನೂ ಅದೇ ಕಂಟಿನ್ಯೂ ಆಗ್ತದೆ. ಸೊ ಡಿಫ್ರೆಂಟ್ ಫೋಟೋ ಶೂಟ್ಸ್ ಆಗಲಿ ಅಥವಾ ಪಾತ್ರಗಳಾಗಲಿ ಹ್ಯಾವ್ ಟ್ರೈಡ್. ಬಟ್ ರಿಯಲಿಸ್ಟಿಕ್ಲಿ ನನಗೆ ಹೀಗೆ ಇಷ್ಟ, ಫ್ರೀಯಾಗಿ ಕಂಫರ್ಟಬಲ್ ಹೇರ್. ಇನ್ನು ಫೈನಲಿ ಗಂಡು ಮಕ್ಕಳು ಹೇಳೋದೇ ಹೆಣ್ಮಕ್ಳನ್ನ ಮುದ್ದು ರಾಕ್ಷಸಿ ಅಂತ. ರಾಕ್ಷಸಿ ಅಂತ ಹೇಳಲ್ಲ, ಮುದ್ದು ರಾಕ್ಷಸಿ ಅಂತ ಹೇಳ್ತಾರೆ. ಸೊ ನಿಮ್ಮಲ್ಲಿರೋ ಒಂದು ರಾಕ್ಷಸಿ ನೇಚರ್ ಅಂತ ಅಂದರೆ, ಸೊ ಅಫ್ಕೋರ್ಸ್ ಏನಾದರೂ ಇರುತ್ತಲ್ವ, ಸಿಟ್ಟು ಮಾಡ್ಕೊಳ್ಳೋದು ಅದು ಯಾವುದು? ಜೊತೆಗೆ ಫೆಬ್ರವರಿ 20ನೇ ತಾರೀಕಿಂದ ಟೆಲಿಕಾಸ್ಟ್ ಆಗ್ತಾಯಿದೆ, ಅವ್ರಿಗೆ ಜನರಿಗೆಲ್ಲ ಏನು ಹೇಳ್ಬಿಡ್ತೀನಿ ಅಂತ. ರಾಕ್ಷಸಿಯಾಗಿರುವಂತಹ ಒಂದು ನೇಚರ್ ನನ್ನಲ್ಲಿ ನಿಜವಾಗ್ಲೂ ನಾನು ನೋಡೋದು. ಎಲ್ಲ ರಾಕ್ಷಸಿಯರು ಕೆಟ್ಟವರಲ್ಲ ಅಥವಾ ಒಳ್ಳೆಯವರಲ್ಲ, ಅದನ್ನು ಬೇರೆ ರೀತಿ ನೋಡೋ ಬದಲು ರಾಕ್ಷಸಿ ನೇಚರ್ ನನ್ನ ಪ್ರಕಾರ ಐ ಆಮ್ ವೆರಿ ಡೆಡಿಕೇಟೆಡ್. ಈಗ ನಾನು ಏನು ಹೇಳ್ತಿದ್ದೀನೋ ಐ ವಾಕ್ ಮೈ ಟಾಕ್ಸ್. ಅಂದರೆ ನಾನು ಏನು ಹೇಳ್ತಿದ್ದೀನೋ ನಾನು ಇರೋದೇ ಹಾಗೆ. ಸೊ ಎಲ್ಲೋ ಒಂದು ಕಡೆ ನನಗೆ ಆ ಗುಣ ನನ್ನಲ್ಲಿ ತುಂಬ ಇಷ್ಟ. ನಾನು ಏನು ಹೇಳ್ತಿದ್ದೀನೋ, ನನ್ನ ನಡವಳಿಕೆ ಏನಿದೆಯೋ, ನನ್ನ ಬಾಯಲ್ಲಿ ಮಾತಾಡೋ ಪ್ರತಿಯೊಂದು ಮಾತು ಅಕ್ಷರ ಅದನ್ನು ಜೀವಿಸ್ತಿದ್ದೀನಿ. ಆ ಒಂದು ರಾಕ್ಷಸಿಯ ಗುಣ ನನ್ನನ್ನು ಎಲ್ಲೋ ಒಂದು ಕಡೆ ಮನುಷ್ಯಳಾಗಿ ಮಾಡ್ತಾ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ರಾಕ್ಷಸ ಟ್ರೈಲರ್ ರಿಲೀಸ್ ಆಗಿ 5 ಮಿಲಿಯನ್ ವ್ಯೂಸ್ ಓಡಿದೆ. ಆ್ಯಂಡ್ ವೆಬ್ ಸೀರೀಸ್ ಇದೇ ಫೆಬ್ರವರಿ 28ಗೆ ನಮ್ಮ ZEE5 ನೆಟ್ವರ್ಕ್ಸಲ್ಲಿ ರಿಲೀಸ್ ಆಗ್ತದೆ. ತರುಣ್ ಸುಧೀರ್ ಸರ್ ಪ್ರೊಡಕ್ಷನ್ಸಲ್ಲಿ ನಾನು, ವಿಜಯ್ ರಾಘವೇಂದ್ರ ಅವರು, ಇನ್ನುಳಿದ ಅದ್ಭುತವಾದಂತಹ ತಾರಾ ಬಳಗ ಇದೆ. ಸೊ ನೀವು ಎಲ್ಲರೂ ತುಂಬ ಇಷ್ಟಪಟ್ಟು 2-3 ಸಲ ನೋಡ್ತೀರಾ ಅಂತ ನನಗೆ ಅನಿಸುತ್ತೆ. ಸೊ ಅದನ್ನು ಭಾವಿಸ್ತಾ ನೀವೆಲ್ಲರೂ ಆಶೀರ್ವಾದ ಮಾಡಿ, ಇಷ್ಟು ವರ್ಷ 13 ವರ್ಷ ನನ್ನನ್ನು ಸಪೋರ್ಟ್ ಮಾಡಿದ್ದೀರಾ, ಇನ್ನು ಮುಂದೆನೂ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.